ನಮಸ್ಕಾರ ಎಲ್ಲರಿಗೂ. ಇವತ್ತು ಸ್ಟಾರ್ಟ್ ಮಾಡ್ತಿದ್ದೀವಿ ನೀಟ್ PYQ ಸೀರೀಸ್. ನಮ್ಮ ಫಸ್ಟ್ ಚಾಪ್ಟರ್ ಆಗಿದೆ ಸೊಲ್ಯೂಷನ್ಸ್. ಸೊ ಈ ಸೀರೀಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಎವ್ರಿ ಡೇ ಐ ಆಮ್ ಗೋನ್ ಟು ಬ್ರಿಂಗ್ ಸಮ್ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ವಿಚ್ ಆರ್ ಗೋನ್ ಟು ಬಿ ವೆರಿ ಮಚ್ ಹೆಲ್ಪ್ಫುಲ್ ಫಾರ್ ಯು. ಆ್ಯಂಡ್ ನಿಮಗೆ ಥಿಯರಿ ಪಾರ್ಟ್ ಬೇಕು ಅಥವಾ ಇನ್ನೇನಾದರೂ ನೋಟ್ಸ್ ಏನಾದರೂ ಬೇಕು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಓಕೆನಾ? ಆ್ಯಂಡ್ ಲೆಟ್ಸ್ ಬಿಗಿನ್ ವಿತ್ our first question. Okay, so what is the question? Let us see. The correct value of vapor pressure of a solution at 45 degree Celsius with benzene to octane in molar ratio 3:2 is. So ನಮಗೆ ಅವರು molar ratio they have given, right? So molar ratio ಕೊಟ್ಟಿದ್ದಾರೆ. At 45 degree Celsius vapor pressure of pure benzene is this much, 280 mmHg, and pure octane is 420 mmHg. ಸೊ ನಮಗೆ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಈಗ ಇಲ್ಲಿ ಓವರಾಲ್ ನಮ್ಗೆ ಏನು ಕೇಳಿದ್ದಾರೆ? ದ ಕರೆಕ್ಟ್ ವ್ಯಾಲ್ಯೂ ಆಫ್ ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್. ನಮಗೆ ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್ ಬೇಕಾಗಿದೆ. ಓಕೆ, ಸೊ ವಿ ನೀಡ್ ಟು ಫೈಂಡ್ ಔಟ್ ಪಿ ಟೋಟಲ್ ಸೊಲ್ಯೂಷನ್, ಟೋಟಲ್ ವೇಪರ್ ಪ್ರೆಷರ್ ಆಫ್ ಅ ಸೊಲ್ಯೂಷನ್ ಅಟ್ 45 ಡಿಗ್ರಿ ಸೆಲ್ಸಿಯಸ್. ಸೊ ವಾಟ್ ಈಸ್ ಗಿವನ್? ನಮ್ಗೇನು ಕೊಟ್ಟಿದ್ದಾರೆ? ಮೋಲಾರ್ ರೇಷಿಯೋ. ಮೋಲಾರ್ ರೇಷಿಯೋ ಅಂತ ಅಂದರೆ ಮೋಲ್ಸ್ ಕೊಟ್ಟಿದ್ದಾರೆ, ಅದು ರೇಷಿಯೋ ಅಲ್ಲಿ ಮೋಲ್ಸ್ ಆಫ್ ಬೆನ್ಸಿನ್ ಟು ಆಕ್ಟೇನ್. ಸೊ ಈಗ ಎನ್ ಆಫ್ ಬೆನ್ಸಿನ್ ಏನಾಗಿರುತ್ತೆ? moles of benzene is 3 and number of moles of octane is 2 ಅಲ್ವಾ? ಸೊ ನಮಗೆ ಫೈಂಡ್ ಔಟ್ ಮಾಡಬೇಕಾಗಿತ್ತು ಪಿ ಟೋಟಲ್, ಟೋಟಲ್ ವೇಪರ್ ಪ್ರೆಷರ್ ಆಫ್ ಅ ಸೊಲ್ಯೂಷನ್. ಸೊ ನಮಗೆ ಗೊತ್ತಿದೆ ಟು ಫೈಂಡ್ ಔಟ್ ಟೋಟಲ್ ವೇಪರ್ ಪ್ರೆಷರ್ ವಿ ಶುಡ್ ಹ್ಯಾವ್ ವೇಪರ್ ಪ್ರೆಷರ್ ಆಫ್ ಅ ಕಾಂಪೋನೆಂಟ್, ರೈಟ್? ಬೆನ್ಸಿನ್ ಆ್ಯಂಡ್ ವೇಪರ್ ಪ್ರೆಷರ್ ಆಫ್ octane I need, and for this obviously I need to use this formula, right? Which is that formula? P naught of benzene into mole fraction of benzene plus P naught of octane into mole fraction of octane, right? So ನಮಗೆ ಈಗ mole fraction of octane ಬೇಕು, mole fraction of benzene ಬೇಕಾಗಿದೆ. And how about this P naught of benzene and P naught of octane? P naught of B ಅಂತ ಅಂದ್ರೇನು? ಪ್ಯೂರ್ ಕಾಂಪೋನೆಂಟು ವೇಪರ್ ಪ್ರೆಷರ್ ಏನಾಗಿದೆ ಅಂತ that is given. Vapor pressure of pure benzene is 280. So what does it mean? ಈ 280 ಏನಾಗಿರಬೇಕು? P naught of benzene ಆಗಿರುತ್ತೆ. And what is this 420? This P naught of octane ಆಗಿದೆ, ಕರೆಕ್ಟಾ? So we are already having this two values. ಸೊ ನಮ್ಗೆ ಈಗ ಬೇಕಾಗಿರೋದು ಮೋಲ್ ಫ್ರ್ಯಾಕ್ಷನ್ಸ್. ಸೊ ಈಗ ಮೋಲ್ ಫ್ರ್ಯಾಕ್ಷನ್ ಆಫ್ benzene ನೋಡೋಣ. mole fraction of benzene. So to find out mole fraction of benzene, obviously I should use number of moles of benzene divided by total number of moles. So number of moles of benzene plus number of moles of octane. Okay na? So number of moles of benzene ಏನು ಕೊಟ್ಟಿದ್ದಾರೆ? 3. number of moles of benzene 3, octane 2. So 3 divided by 5. Okay, so ಹಾಗೇನೆ mole fraction of octane find out ಮಾಡೋದಕ್ಕೆ number of moles of octane divided by number of moles of benzene plus number of moles of octane ಯೂಸ್ ಮಾಡ್ತೀನಿ. So it is going to be 2 divided by 3 plus 2. So ಏನಾಗುತ್ತೆ? 2 by 5. So 3 by 5 ಅಂತ ಅಂದರೆ ಏನು ವ್ಯಾಲ್ಯೂ ಹೇಳಿ? ಇಟ್ ಈಸ್ going to be 0.6 ಆ್ಯಂಡ್ ಇದು 0.4. ಡನ್. ನಾವು ಇಷ್ಟ ಆಯಿತು. ಈಗ ನೆಕ್ಸ್ಟ್ ಸ್ಟೆಪ್ ಏನು? ವಿ ನೀಡ್ ಟು ಸಬ್ಸ್ಟಿಟ್ಯೂಟ್ ಇನ್ ದಿಸ್ ಫಾರ್ಮುಲಾ. ಇಲ್ಲಿದೆಯಲ್ಲ, ಇದನ್ನು ನಾವು ಯೂಸ್ ಮಾಡೋಣ. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ಸ್ಟೆಪ್ ನಾನು ಮಾಡ್ತೀನಿ. ಲೆಟ್ ಮಿ ಚೇಂಜ್ ದ ಕಲರ್. ಓಕೆ, ಸೊ ಪಿ ಟೋಟಲ್ ಇಸ್ ಈಕ್ವಲ್ ಟು ಪಿ ನಾಟ್ ಆಫ್ ಬೆನ್ಸಿನ್ ಇಂಟು ಮೋಲ್ ಫ್ರ್ಯಾಕ್ಷನ್ ಆಫ್ ಬೆನ್ಸಿನ್ ಪ್ಲಸ್ ಪಿ ನಾಟ್ ಆಫ್ octane into mole fraction of octane, correct? So P naught of benzene ಏನು? 280 into mole fraction of benzene ಇಲ್ಲಿ ಬಂದಿದೆ 0.6 ಪ್ಲಸ್ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಹಾಗೇನೆ ಏನು 420 into 0.4. ಸೊ ಲೆಟ್ ಸಾಲ್ವ್ ದಿಸ್. 280 into 0.6 ಇದನ್ನು ಸಾಲ್ವ್ ಮಾಡಿದ್ರೆ ನಮಗೆ ಫೈನಲ್ ಆನ್ಸರ್ ಏನು ಬರುತ್ತೆ? ಇದು ಸಾಲ್ವ್ ಮಾಡೋಣ. 168 ಬರ್ತಿದೆ, ಇದಕ್ಕೂ ಪ್ಲಸ್ 168. ಸೊ ಇಫ್ ಐ ಸಾಲ್ವ್, add this,
I'm going to have 6, 3, 3. So ನಮ್ಗೆ ಏನು ಬರ್ತಿದೆ 336 ಆನ್ಸರ್ ಬರ್ತಿದೆ 336 mHg. So option B is the right answer. Done. So ತುಂಬ ಸಿಂಪಲ್ ಆಗಿತ್ತು. Only the thing is you should know the concept, right? So next let's move on to our next question. Given below are two statements. One is labeled as assertion and other is labeled as reason. Assertion ಏನು ಹೇಳಿದ್ದಾರೆ ನೋಡೋಣ. Helium is used to dilute oxygen in diving apparatus. Okay. So diving apparatus ಅಲ್ಲಿ dilute oxygen ಯೂಸ್ ಮಾಡ್ತಾರೆ. ಆಕ್ಸಿಜನ್ ಜೊತೆ ನಮಗೆ ಹೀಲಿಯಂ ಯೂಸ್ ಮಾಡ್ತಾರೆ. ಎಸ್ ಆರ್ ನೋ? ನೀವು ಜಸ್ಟ್ ಥಿಂಕ್ ಮಾಡಿ. ರೀಸನ್, ಹೀಲಿಯಂ ಹ್ಯಾಸ್ ಹೈ ಸಾಲ್ಬಿಲಿಟಿ ಇನ್ ಬ್ಲಡ್. ಹೀಲಿಯಂ ಬ್ಲಡ್ಡಲ್ಲಿ ಸಾಲ್ಯುಬಲ್ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಇದರಲ್ಲಿ ನೀವು ನೋಡಬೇಕಾಗಿರೋದೇನು, ಫಸ್ಟ್ ಅಸರ್ಷನ್ ನೋಡ್ತೀರಾ, ಇಸ್ ದಟ್ ರೈಟ್ ಆರ್ ರಾಂಗ್ ಅಂತ ನೋಡಬೇಕು. ತಿರ್ಗಾ ರೀಸನ್ ನೋಡ್ತೀರಾ, ಇಸ್ ದಟ್ ರೈಟ್ ಸ್ಟೇಟ್ಮೆಂಟ್ ಆರ್ ರಾಂಗ್. ಆಮೇಲೆ ಈ ಅಸರ್ಷನ್ಗೆ ರೀಸನ್ ಇದಾ ಅಂತ ಹೇಳಬೇಕು. ಸೊ ಆ್ಯಕ್ಚುಲಿ ಫಸ್ಟ್ ಅಸರ್ಷನ್ ಕರೆಕ್ಟ್ ಆಗಿದೆ. ಹೀಲಿಯಂ ಇಸ್ ಯೂಸ್ ಟು ಡೈಲ್ಯೂಟ್ ಆಕ್ಸಿಜನ್ ಇನ್ ಡೈವಿಂಗ್ ಆಪರೇಟಸ್, ವಿಚ್ ಇಸ್ ಟ್ರೂ, ಕರೆಕ್ಟ್. ಆದರೆ ರೀಸನ್ ಏನಾಗಿದೆ, ವಿಚ್ ಇಸ್ ನಾಟ್ ರೈಟ್. ಯಾಕೆ ಅಂತ ಅಂದರೆ ಹೀಲಿಯಮ್ದು ಸಾಲ್ಯುಬಿಲಿಟಿ ಬ್ಲಡಲ್ಲಿ ಕಡಿಮೆ ಇದೆ, ಹೈ ಆಗಂತ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಹೀಲಿಯಮ್ ಈಸ್ ಲೋ, ಇಟ್ ಈಸ್ ಲೆಸ್ ಸಾಲ್ಯುಬಲ್ ಇನ್ ಬ್ಲಡ್. ನಾವು ಹೀಲಿಯಮ್ ಯಾಕೆ ಯೂಸ್ ಮಾಡ್ತೀವಿ? ಈ ಕಾನ್ಸೆಪ್ಟ್ ನೀವು ಹೆನ್ರೀಸ್ ಲಾ ಅಪ್ಲಿಕೇಶನಲ್ಲಿ ನೋಡಿರ್ತೀರ. ಅಪ್ಲಿಕೇಶನ್ ಆಫ್ ಹೆನ್ರೀಸ್ ಲಾ, ಅದರಲ್ಲಿ ಇದು ಒಂದು ಅಪ್ಲಿಕೇಶನ್ ಕೊಟ್ಟಿದ್ರು ಏನಂತ, ಇಟ್ ಈಸ್ ಹೆನ್ರೀಸ್ ಲಾ ಇಸ್ ಅಪ್ಲಿಕೇಬಲ್ ಇನ್ ಸ್ಕೂಬಾ ಡೈವರ್ಸ್. ಜನರಲ್ ಆಗಿ ಸ್ಕೂಬಾ ಡೈವರ್ಸ್ ಏನಿರ್ತಾರೆ, ದೇ ಆರ್ ದ ಡೈವರ್ಸ್ ಹೂ ಕ್ಯಾರಿ ಸಿಲಿಂಡರ್, ಆಕ್ಸಿಜನ್ ಸಿಲಿಂಡರ್ ಕ್ಯಾರಿ ಮಾಡ್ತಾರೆ. ಅದರಲ್ಲಿ ಆಬ್ವಿಯಸ್ಲಿ ಆಕ್ಸಿಜನ್ ಜೊತೆ ಬೇರೆ ಗ್ಯಾಸ್ ಲೈಕ್ ನೈಟ್ರೋಜನ್ ಗ್ಯಾಸು ಇರುತ್ತೆ. ಆದರೆ ಪ್ರಾಬ್ಲಮ್ ಏನಾಗುತ್ತೆ ಅಂತ ಅಂದರೆ ಯಾವಾಗ ಅವರು ಡೀಪ್ ಡೈವಿಂಗ್ ಮಾಡ್ತಾರೆ, ಪ್ರೆಷರ್ ಜಾಸ್ತಿ ಇರೋದ್ರಿಂದ ಎಲ್ಲ ಗ್ಯಾಸ್ ಲೈಕ್ ಆಕ್ಸಿಜನ್ ನೈಟ್ರೋಜನ್ ಬ್ಲಡಲ್ಲಿ ಈಸಿಯಾಗಿ ಡಿಸಾಲ್ವ್ ಆಗಿಬಿಡುತ್ತೆ. ಬಟ್ ಪ್ರಾಬ್ಲಮ್ ಏನು ಅಂತಂದರೆ ಒನ್ಸ್ ವೆನ್ ದೇ ಕಮ್ ಅಪ್ ಎಗೈನ್, ಆಗ ಪ್ರೆಷರ್ ಕಡಿಮೆ ಆಗುತ್ತೆ, ಆಗ ನೈಟ್ರೋಜನ್ ಏನು ಹೊರಗಡೆ ಬರುತ್ತೆ, ಇಟ್ ಫಾರ್ಮ್ಸ್ ಅ ಬಬಲ್ಸ್ ಇನ್ಸೈಡ್. ಅದು ಕೆಪಿಲರಿ ಏನಿರುತ್ತೆ, ಬ್ಲಡ್ ಕೆಪಿಲರಿ ಏನಿರುತ್ತೆ, ಅದನ್ನು ಬ್ಲಾಕ್ ಮಾಡಿಬಿಡುತ್ತೆ. ಅಲ್ಲಿ ಅವ್ರಿಗೆ ಡಿಸಾರ್ಡರ್ ಬರುತ್ತೆ. ಓಕೆನಾ? ಟು ಅವಾಯ್ಡ್ ದಿಸ್ ಪ್ರಾಬ್ಲಮ್ ಅವ್ರು ಏನು ಮಾಡ್ತಾರೆ, ಸಿಲಿಂಡರಲ್ಲಿ ಸ್ಮಾಲ್ ಪರ್ಸೆಂಟೇಜಷ್ಟು ಹೀಲಿಯಮ್ನ ಹಾಕಿರ್ತಾರೆ. ಸೊ ಹೀಲಿಯಮ್ ಏನು ಮಾಡುತ್ತೆ, ಈ ನೈಟ್ರೋಜನ್ ಏನು ಬ್ಲಾಕ್ ಮಾಡ್ತಿದೆಯೋ ಅನ್ನೋದು ಅವಾಯ್ಡ್ ಮಾಡುತ್ತೆ. ಇಲ್ಲಿ ಅವ್ರು ಏನಂದಿದ್ದಾರೆ, ಹೀಲಿಯಮ್ ಹ್ಯಾಸ್ ಹೈ ಸಾಲ್ಬಿಲಿಟಿ ಇನ್ ಬ್ಲಡ್, ವಿಚ್ ಇಸ್ ರಾಂಗ್. ಹೀಲಿಯಮ್ದು ಸಾಲ್ಬಿಲಿಟಿ ಬ್ಲಡಲ್ಲಿ ಕಡಿಮೆ ಇದೆ. ಸೊ ಅಸರ್ಷನ್ ಈಸ್ ರೈಟ್ ಆ್ಯಂಡ್ ರೀಸನ್ ಈಸ್ ರಾಂಗ್. ಸೊ ಆಪ್ಷನ್ ನೋಡೋಣ ಏನಂತ. ಆಪ್ಷನ್ ಎ, ಬೋತ್ ಅಸರ್ಷನ್ ಆ್ಯಂಡ್ ರೀಸನ್ ಆರ್ ಟ್ರೂ, ವಿಚ್ ಇಸ್ ನಾಟ್ ಟ್ರೂ. ಸೊ ಇದಾಗಲ್ಲ. ಆಪ್ಷನ್ ಬಿ, ಅಸರ್ಷನ್ ಈಸ್ ಟ್ರೂ ಬಟ್ ರೀಸನ್ ಈಸ್ ಫಾಲ್ಸ್. ಎಸ್, assertion true ಇದೆ ಬಟ್ ರೀಸನ್ ಈಸ್ ಫಾಲ್ಸ್. ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗಿರುತ್ತೆ ಅಲ್ವಾ. ಸೊ ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಹೆನ್ರೀಸ್ ಲಾ ಕಾನ್ಸ್ಟೆಂಟ್, ದ KH ವ್ಯಾಲ್ಯೂ ಆಫ್ 3 gases A, B, C in water are 2, 10⁻⁻1 and 35 kilobar respectively. The solubility of these gases in water follows the order. ಸೊ ಇಲ್ಲೇನು ಹೇಳಿದ್ದಾರೆ, ದೇ ಹ್ಯಾವ್ ಗಿವನ್ 3 gases, A, B, C ಅಂತ 3 gases ಕೊಟ್ಟಿದ್ದಾರೆ. ಅವ್ರ KH ವ್ಯಾಲ್ಯೂನು ಕೊಟ್ಟಿದ್ದಾರೆ. ಓಕೆ, KH ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಅವ್ರೇನು ಕೇಳ್ತಾರೆ, ಸಾಲ್ಯುಬಿಲಿಟಿ ಆಫ್ ಗ್ಯಾಸ್, ಅಲ್ಲಿ ಇದ್ರದ್ದು ಸಾಲ್ಯುಬಿಲಿಟಿ ಹೇಗಿರುತ್ತೆ ಆರ್ಡರ್ ಹೇಳಬೇಕು. ಇಂದ ಡಿಕ್ರೀಸಿಂಗ್ ಆರ್ಡರ್ ಕೊಟ್ಟಿದ್ದಾರೆ. ಸೊ ಈ ಯಾವುದು ಸಾಲ್ಯುಬಿಲಿಟಿ ಜಾಸ್ತಿ ಇರುತ್ತೆ ಅದನ್ನು ಫಸ್ಟ್ ಹಾಕೋಬೇಕು, ಯಾವುದು ಲಾಸ್ಟ್ ಇರುತ್ತೆ ಲೈಕ್ ಸಾಲ್ಯುಬಿಲಿಟಿ ಕಡಿಮೆ ಇರುತ್ತೆ ಅದನ್ನು ಲಾಸ್ಟಲ್ಲಿ ಹಾಕೋಬೇಕು ಅಲ್ವಾ. ಸೊ ಹಿಯರ್ ದ ಕಾನ್ಸೆಪ್ಟ್ ಇಸ್, ವಿ ನೋ ದ್ಯಾಟ್ ವಾಸ್ ಹೆನ್ರೀಸ್ ಲಾ. ಫಸ್ಟ್ ಲೆಟ್ ಅಸ್ ಸಿ. ಹೆನ್ರೀಸ್ ಲಾ says the partial pressure of a gas over the liquid is directly proportional to its mole fraction. So ಇಲ್ಲಿ P is equal to KH into X, ಈ ಥರ ಫಾರ್ಮುಲಾ ಬಂದಿತ್ತು ಅಲ್ವಾ. ಸೊ ಏನಿಲ್ಲ, ಇಲ್ಲಿ ಇನ್ನೊಂದು ರಿಲೇಷನ್ಶಿಪ್ ನಿಮ್ಗೆ ಗೊತ್ತಿರಬೇಕು. ಸಾಲ್ಯುಬಿಲಿಟಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು KH ವ್ಯಾಲ್ಯೂ. KH ವ್ಯಾಲ್ಯೂಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿದೆ. ಓಕೆನಾ? ಸೊ ಈಗ KH ವ್ಯಾಲ್ಯೂ ಜಾಸ್ತಿ ಇದೆ ಅಂತ ಅಂದರೆ ಸಾಲ್ಯುಬಿಲಿಟಿ ಆ ಗ್ಯಾಸ್ದು ಕಡಿಮೆ ಆಗಿರುತ್ತೆ ಅಂತ. KH ವ್ಯಾಲ್ಯೂ ಕಡಿಮೆ ಇದೆ ಅಂತಂದರೆ ಸಾಲ್ಯುಬಿಲಿಟಿ ಆ ಗ್ಯಾಸ್ದು ಜಾಸ್ತಿ ಇದೆ ಅಂತ. ಓಕೆನಾ? ಈಗ ನಮಗೆ KH ವ್ಯಾಲ್ಯೂ ಕೊಟ್ಟಿದ್ದಾರೆ, ಈಗ ಈಸಿಯಾಗಿ ನೀವೇ ಹೇಳ್ಬೋದು. ಓಕೆನಾ? ಸೊ ಸಾಲ್ಯುಬಿಲಿಟಿ ನಮಗೆ ಡಿಕ್ರೀಸಿಂಗ್ ಆರ್ಡ್ರಲ್ಲಿ ಬೇಕು. ಸೊ ಫಸ್ಟ್ ನೋಡೋಣ ಯಾವ್ದ್ರದ್ದು ಸಾಲ್ಯುಬಿಲಿಟಿ ಜಾಸ್ತಿ ಇದೆ ಅಂತ. ಸಾಲ್ಯುಬಿಲಿಟಿ ಜಾಸ್ತಿ ನೋಡಬೇಕು ಅಂತ ಅಂದರೆ KH ವ್ಯಾಲ್ಯೂ ಯಾವ್ದ್ರದ್ದು ಕಡಿಮೆ ಇದೆ ಅಂತ ನೋಡೋಣ. ಸೊ ಇದರಲ್ಲಿ ಲೋಯೆಸ್ಟ್ KH ವ್ಯಾಲ್ಯೂ ಯಾವ್ದ್ರದ್ದಿದೆ ನೋಡಿದ ತಕ್ಷಣ ಹೇಳ್ಬೋದು
10 power minus 1 it means B. ಸೊ ಸಾಲ್ಬಿಲಿಟಿ ಬಿದು ಮ್ಯಾಕ್ಸಿಮಮ್ ಇರುತ್ತೆ, ಜಾಸ್ತಿ ಇರುತ್ತೆ. ಅದಾದಮೇಲೆ ನೆಕ್ಸ್ಟ್ ಯಾವುದು 2 ವಿಚ್ ಇಸ್ ಎ ಆಗಿರುತ್ತೆ, ದೆನ್ ಸಿ. ಓಕೆ, ಸೊ ದಿಸ್ ಇಸ್ ದ ರೈಟ್ ಆರ್ಡರ್. ಸೊ ನಮಗೆ ಆಪ್ಷನ್ ಎ ಏನಾಗಿರುತ್ತೆ, ರೈಟ್ ಆನ್ಸರ್ ಆಗಿರುತ್ತೆ. ಸೊ ನೆಕ್ಸ್ಟ್ ಲೆಟ್ಸ್ ಮೂವ್ ಆನ್ ಟು our next question. Okay, the plot of osmotic pressure versus concentration in mole per liter for a solution gives a straight line with slope 25.73 liter bar per mole. The temperature at which the osmotic pressure measurement is done. So ನಮ್ಗೆ ಏನು ಕೊಟ್ಟಿದ್ದಾರೆ, R ವ್ಯಾಲ್ಯೂ ಕೊಟ್ಟಿದ್ದಾರೆ. ಓಕೆ, and they have given us they are saying they are plotting a graph of osmotic pressure pi versus concentration. ಸೊ ನಮಗೆ ಫಾರ್ಮುಲಾ ಗೊತ್ತಿದೆ ಆಸ್ಮೋಟಿಕ್ ಪ್ರೆಷರ್ ಏನು, ಪೈ ಇಸ್ ಈಕ್ವಲ್ ಟು CRT. ಸೊ ನಾವೀಗ ದಿಸ್ ವರ್ಸಸ್ ದಿಸ್ ಪ್ಲಾಟ್ ಮಾಡ್ತಿದ್ದೀವಿ. ಸೊ ಈಗ ಇದು ಎಕ್ಸ್ ಅಥವಾ ಇದು ವೈ, ಇದು ಎಕ್ಸ್ ಆಗಿದ್ದರೆ ಇದೇನಾಗಿರಬೇಕು, ಆಬ್ವಿಯಸ್ಲಿ ಸ್ಲೋಪ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ ಅವರು. ಸೊ ಸ್ಟ್ರೈಟ್ ಲೈನ್ ಇದೆ, ಸ್ಲೋಪ್ ಇದಾಗಿದೆ. ಸೊ ಆರ್ ಟಿ ಅಂತ ಅಂದರೆ ಸ್ಲೋಪ್ ಅಂತ ಅಂದ್ಕೊಂಡ್ರೆ ಸ್ಲೋಪ್ ಇಸ್ ಈಕ್ವಲ್ ಟು RT. ಸೊ RT ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ, ದ ಸ್ಲೋಪ್ ಇಸ್ 25.73 ಅಂತ ಕೊಟ್ಟಿದ್ದಾರೆ, ಕರೆಕ್ಟ್. ಸೊ ಈಗ ಆರ್ ವ್ಯಾಲ್ಯೂನೂ ಕೊಟ್ಟಿದ್ದಾರೆ. ಸೊ ಇವಾಗ ನಮ್ಗೆ ಏನು ಫೈಂಡ್ ಔಟ್ ಮಾಡಬೇಕಾಗಿತ್ತು, ಟೆಂಪ್ರೇಚರ್. ಸೊ ಟೆಂಪ್ರೇಚರ್ ಫೈಂಡ್ ಔಟ್ ಮಾಡಬೇಕು. ಸೊ ಆಬ್ವಿಯಸ್ಲಿ ಟಿ ಫೈಂಡ್ ಔಟ್ ಮಾಡಬೇಕಾಗಿದೆ. ಸೊ ನಾನೇನು ಮಾಡ್ತೀನಿ, RT ಆರ್ ಜಾಗದಲ್ಲಿ ನಮಗೇನು ವ್ಯಾಲ್ಯೂ ಕೊಟ್ಟಿದ್ದಾರೆ, ಆರ್ ಗ್ಯಾಸ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಇದೆಯಲ್ಲ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ RT, ಓಕೆ, ಇದನ್ನು ನಾನು ರೀಅರೇಂಜ್ ಮಾಡಿದ್ರೆ T is equal to 25.73 divided by R ಇರುತ್ತೆ. ಸೊ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 25.73 divided by 0.083 ಮಾಡಿದ್ರೆ ನಮಗೆ ಟೆಂಪ್ರೇಚರ್ ಬರುತ್ತೆ. ಸೊ ಹೌ ಕ್ಯಾನ್ ವಿ ಸಾಲ್ವ್ ದಿಸ್? ಸಾಲ್ವ್ ದಿಸ್. ಸೊ 25.73 0.03 ಅಂತ ಅಂದರೆ 83 into 10 power 10 power minus 3 ಅಂತ ಬರ್ಕೊಳ್ಳೋಣ. ಇದನ್ನ ಮೇಲ್ಗಡೆ ಕಳಿಸ್ಕೊಂಡು ನಮಗೆ ಫೈನಲಿ ಆನ್ಸರ್ ಮೇಲ್ಗಡೆ ಕಳಿಸ್ಕೊಂಡು ಇಟ್ಸ್ 10 power plus 3 ಆಗುತ್ತೆ. ಆ್ಯಂಡ್ ಫೈನಲಿ when we divide 25.73 divided by 83 we are going to get 310. ಸೊ ನಮ್ಮ ಆಪ್ಷನ್ ಬಿ ರೈಟ್ ಆನ್ಸರ್ ಆಗಿರುತ್ತೆ. ಓಕೆ, ಸೊ 310 ಡಿಗ್ರಿ ಸೆಲ್ಸಿಯಸ್ ಈಸ್ ಆರ್ ರೈಟ್ ಆನ್ಸರ್. ಸೊ ಸ್ಲೋಪ್ ಇಲ್ಲಿ ಕೊಟ್ಟಿದ್ರು ಆಲ್ರೆಡಿ ಅಲ್ವಾ, ವಿಚ್ ಇಸ್ RT. ಸೊ ಈಸಿಯಾಗಿ ಜಸ್ಟ್ ಅವ್ರು ಏನು ಕೊಟ್ಟಿದ್ದಾರೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ತಗೊಳ್ಳೋದು ಅಷ್ಟೇ. ಆದರೆ ಇಲ್ಲಿ ಕಾನ್ಸೆಪ್ಟ್ ನಿಮಗೆ ಈ ಫಾರ್ಮುಲಾ ಗೊತ್ತಿರಬೇಕು, ವಿಚ್ ಇಸ್ ವೆರಿ 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 ಇಂಪಾರ್ಟೆಂಟ್. ಸೊ ಐ ಹೋಪ್ ಯು ಹ್ಯಾವ್ ಲರ್ನ್ಡ್ some important concept over here. Please share this with your friends also so that they can also benefit from here. And ಇನ್ನು ಮುಂದೆ ಇನ್ನೇನಾದರೂ ಡೌಟು ಇನ್ನೇನಾದರೂ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಐ ವಿಲ್ ಟ್ರೈ ಟು ರಿಪ್ಲೈ ಯು ಬ್ಯಾಕ್ and give you a solution for anything. Okay, and if you are liking this video, do share, subscribe and like. Bye bye, see you in the next video. Till then, bye bye.